ಒತ್ತಿ. ಸೊ ನೆಕ್ಸ್ಟನ್ನು ಒತ್ತಿದ ತಕ್ಷಣ ಏನಾಗುತ್ತೆ ನೋಡೋಣ. ಸ್ವಲ್ಪ ಸಮಯದ ನಂತರ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ 2 ಆಪ್ಷನ್ ಇದೆ, ಅಪ್ಡೇಟ್ ಮೊಬೈಲ್ ನಂಬರ್ ಮತ್ತು ಲಾಗಿನ್. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಲಾಗಿನ್ ಟೈಪ್ ಬರುತ್ತೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ 2ನೇ ಆಪ್ಷನ್ ಬೆನಿಫಿಷಿಯರಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಲಾಗಿನ್ ಟೈಪು ನಾವು ಸೆಲೆಕ್ಟ್ ಮಾಡಿದಂಥ ಬೆನಿಫಿಷಿಯರಿ, ಹಾಗೆ ಕೆಳಗಡೆ 2 ಆಪ್ಷನ್ ಇವೆ, ರಿಜಿಸ್ಟ್ರೇಷನ್ ID ಮತ್ತು ಆಧಾರ್ ನಂಬರ್. ತಮಗೆ PM ಕಿಸಾನ್ ರಿಜಿಸ್ಟ್ರೇಷನ್ ID ಗೊತ್ತಿದ್ದರೆ ಅದನ್ನು ಹಾಕ್ಬೋದು. ಇರದಿದ್ದರೆ ಡಿಫಾಲ್ಟಾಗಿ ಸೆಲೆಕ್ಟ್ ಆಗುವಂಥ ಆಧಾರ್ ನಂಬರ್ ಮೂಲಕ ನಾವು ಇದನ್ನು KYCಯನ್ನು ಮಾಡ್ಬೋದು. ಈಗ ಆಧಾರ್ ನಂಬರನ್ನು ನಮೂದಿಸಿದ ತಕ್ಷಣ ಕೆಳಗಡೆ ಫೇಶಿಯಲ್ KYC ಲಾಗಿನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಬಾಣದ ಗುರುತಿನ ಸಹಾಯದಿಂದ ತೋರಿಸಿದ ಈ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಒಂದು ಕಾನ್ಸೆಂಟ್ ಫಾರ್ಮ್ ಬರುತ್ತೆ. ಅದನ್ನು ಓಕೆ ಮಾಡಿ ಸ್ಕ್ಯಾನ್ ಪೇಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಯಾಮ್ರಾ ಓಪನ್ ಆಗುತ್ತೆ. ಬೆನಿಫಿಷಿಯರ ಭಾವಚಿತ್ರವನ್ನು ಇದರಲ್ಲಿ ತೆಗೆದು ಯಶಸ್ವಿಯಾದರೆ ಈ ರೀತಿ ಮೆಸೇಜ್ ಬರುತ್ತೆ. KYC ಸ್ಟೇಟಸ್ ಇಲ್ಲಿ ನೋಡಿ, ಎಸ್ ಅಂತ ಗ್ರೀನ್ ಇದರಲ್ಲಿ ಬಂದಿದೆ. ಹೀಗಾಗಿ ಇದು KYC ಸಕ್ಸಸ್ ಆಗಿದೆ. ಪ್ರಿಯ ಮಿತ್ರರೇ, ಈ ರೀತಿಯ ಮಾಹಿತಿಯು ಉಪಯುಕ್ತ ಎನಿಸಿದರೆ ನನ್ನ ಎಜುಸ್ಮಾರ್ಟ್ ಇನ್ಫೋ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೈತ ಬಾಂಧವರಿಗೆ ಶುಭವಾಗಲಿ.